ನಿನ್ನ ಜೀವನದ ಮಹಾನವಮಿ ಎಂದು ಭಾವಿಸು. ನನ್ನ ಪಾದವನ್ನು ನೀನು ಮುಟ್ಟಿದ ಉದ್ಧಾರ ಆಗ್ತೀಯಪ್ಪ. ಯಾರು ನೋಡಿದರೂ ತೊಂದರೆ ಇಲ್ಲ, ನಿನಗೆ ಮರ್ಯಾದೆಯ ಭೀತಿ ಇಲ್ಲ. ಬಿಡು, ಇಡೀ ನನ್ನ ಕಾಲಿಡಿ. ಇಲ್ಲಿಂದ ಪ್ರಾರಂಭ. ಇಡೀ ಸರಿಯಾಗಿ ಹಿಡಿ. ಒಂದು ಕಾಲು ಹಿಡಿಲಿಕ್ಕೆ ಬರುವುದಿಲ್ಲ. ಬೇರೆ ಕೆಲಸ ಮಾಡ್ತಾಳತ್ತ. ಸದ್ಯಕ್ಕೆ ಸಂಬಳವನ್ನು ಮಾತಾಡಲಿಲ್ಲ, ಉಳಿದುಕೊಂಡೆ ನಾನು. ದಾಸಿ ಮಾತ್ರ, ದಾಸಿತ್ವ ಮಾತ್ರ ಹಿಡಿದ್ಯಾ? ಈ ಕಾಲು ಸ್ವಲ್ಪ ಯಾಕೋ ಇಲ್ಲಿ ನೋಡಿ, ಸ್ವಲ್ಪ ನೋವು ಪ್ರಾರಂಭ ಆಗಿದೆ ನೋಡು. ಸ್ವಲ್ಪ ಹೊತ್ತು. ಅಯ್ಯೋ, ನಿನ್ನ ಜೀವ ಹೋಗ್ಲಿಕ್ಕೆ ಅಷ್ಟು ಗಟ್ಟಿ ಒತ್ತು ಬೇಡ. ಸ್ವಲ್ಪ ಮೃದುವಾದ ನಾಟ್ಯ ಮಾಡ್ತೀಯಪ್ಪ, ಆ ರೀತಿ ಒತ್ತು. ಉಳಿದ ಹಾಗೆ ನನ್ನ ಕಾಲು ಗೊತ್ತಾಳೆ. ಹಾಗೆ ಇಲ್ಲ, ಕೈ ಇನ್ನೂ ಮೃದುವಾಗಿಯೇ ಇದೆ. ಸಾಕು ಸಾಕು, ಅಲ್ಲಿಗೆ ಸಾಕು. ಈ ಕಾಲು ಹೊತ್ತು ಕೈಗೆ ನಾಲ್ಕು ಬಾರಿಸಬೇಕಂತ ಅನಿಸ್ತದೆ. ಮತ್ತೆ ನನ್ನ ಕೈ ನೋವಾಗುವುದು ಯಾಕೆ ಅಂತ ಬಾರಿಸುವುದಿಲ್ಲ. ಇದೆಲ್ಲ ಹೊಡಿಲಿಕ್ಕೆಲ್ಲ ಉಂಟು ಆಯ್ತಾ? ನನ್ನ ವಸನವನ್ನು ಈವರೆಗೆ ಬೇರೆ ಸೇಫ್ ಯಾರು ಬರುವುದು ಬೇಡ ನಮ್ಮ ಮನೆಗೆ. ನಾಳೆಯಿಂದ ಎಲ್ಲ ಮನೆಯ ಕೆಲಸ ಕೂಡ ಇವಳೇ ಮಾಡುದು. ನೆಲ ಒರೆಸುವುದರಿಂದ ಹಿಡಿದು, ರಂಗವಲ್ಲಿ ಬಿಡಿಸುವುದರಿಂದ ಹಿಡಿದು, ನನ್ನ ವಸನ ತೊಳೆಯುವುದರಿಂದ ಹಿಡಿದು ಪ್ರತಿಯೊಂದು ನನ್ನ ಚಾಕರಿಯನ್ನು ನೀನೇ ಮಾಡಬೇಕು. ನನ್ನ 1000 ಮಕ್ಕಳಿದ್ದಾರಲ್ಲ, ಅವರ ಸೇವೆಯನ್ನು ನೀನೇ ಮಾಡಬೇಕು. ಧರ್ಮಕ್ಕೆ ಒಂದು ನೆಲೆಸಿದ್ದಲ್ಲ, ನನಗೆ ನಡಿಲಿಕ್ಕೆ ಆಗುವುದಿಲ್ಲ ಸ್ವಾಮಿ. ಒಮ್ಮೆ ಕೂಡ ಬೇರೆ ಸವಾರಿ ಮಾಡಿದರೆ ಹೇಗೆ? ಜಾತಿ ಕುದುರೆಯ ಹಾಗೆ ಇದ್ದಾಳೆ. ಹಾಗಾಗಿ ನೋಡು, ನಿನ್ನನ್ನು ಏರಿಕೊಂಡು ನಾನು ಹೋಗ್ಲಿಕ್ಕೆ ಉಂಟಾಯ್ತಾ? ನಾಳೆ ಸಿಗ್ತಾಳಪ್ಪ.
ಅಲ್ಲಿ ದೇವತೆಗಳನ್ನೆಲ್ಲ ಹೊರತುಪಡಿಸಿ ಅಲ್ಲಿ ಅಧಿಕಾರವನ್ನು ನಮ್ಮ ಪಾಲಿಗೆ ಮಾಡಿದೆವು. ಆದರೆ ಮತ್ತೆ